ಆಮೇಲೆ ಕಳ್ಸ್ಕೊ ಆಮೇಲೆ ಕಳ್ಸ್ಕೊ. ಲಕ್ಷ್ಮೀ ಎನ್ನುವುದಾಗಿ ನಾಮಧೇಯ ಹೊಂದಿರಿಸಿದ್ದಾರೆ. ಕೈಯಲ್ಲಿ ಸುಮಾಲೆಯನ್ನು ಕೊಟ್ಟು, ಲಕ್ಷ್ಮಿ, ನಿನ್ನ ಜೀವನಕ್ಕೆ ಆಧಾರ ಸ್ತಂಭ ಯಾರಾದೀತು ಎನ್ನುವುದಾಗಿ ಸರಿಯಾಗಿ ಆಲೋಚನೆ ಮಾಡಿ ಸುಮಾಲೆಯನ್ನು ಅವರ ಕೊರಡಿಗೆ ಹಾಕು ಎನ್ನುವುದಾಗಿ. ಸರಿ, ಅವರ ಸಂಕಲ್ಪದಿಂದಲೇ ಮಳಲ ರಾಶಿಯ ಮಧ್ಯದಲ್ಲಿ ಸ್ವರ್ಣ ಮಂಟಪವೇ ನಿರ್ಮಾಣವಾಗಿದೆ. ಆನಂದಮಯವಾಗಿ ಕಾಣುತ್ತಾ ಇದೆ. ಸಭೆಯ ಮುಂದೆ ಬಂದು ನನ್ನ ಜೀವನಕ್ಕೆ ಯಾರು ಆಧಾರ ಸ್ತಂಭ ಎನ್ನುವುದಾಗಿ ಕತ್ತೆತ್ತಿ ನೋಡಿದೆ ಅಂತಾದ್ರೆ ಸುಮಮಾಲೆಯನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿರುತ್ತ ಪರಮೇಶ್ವರ ದೇವರು ಅಣ್ಣ ಎನ್ನುತ್ತ ಗೌರವ ಹುಟ್ಟುತ್ತಾ ಇದೆ. ಇಲ್ಲಿಂದಲೇ ತಲೆಯನ್ನು ತಗ್ಗಿಸಿದ್ದೆ. ಒಂದು ತಪ್ಪಿತು. ಆ ಬಳಿಕ ಸೃಷ್ಟಿಕರ್ತನಂತ ಬ್ರಹ್ಮದೇವ ಅಲ್ಲಿಂದಲೇ ಎರಡು ಕರೆಗಳನ್ನು ಜೋಡಿಸಿ ಕೈ ಮುಗಿಯುತ್ತಾ ಇದ್ದಾನೆ. ಮಗನೆನ್ನುವಂತ ಮಮಕಾರ ಹುಟ್ಟುತ್ತಾ ಇದೆ. ಮಗನನ್ನು ಯಾವ ದೃಷ್ಟಿಯಲ್ಲಿ ಕಾಣಬೇಕು ಅದೇ ದೃಷ್ಟಿಯಲ್ಲಿ ನೋಡಿದ್ದೇನೆ. ಎರಡು ಆಯ್ತು. ಆ ಬಳಿಕ ಋಷಿ ಮುನಿಗಳು ಬಿಟ್ಟ ಕೊಟ್ಟು ಸನ್ಯಾಸಿಗಳು ನನ್ನದೇ ಅಂತ ನಾಮಸ್ಮರಣೆಯನ್ನು ಮಾಡುತ್ತಾ ಇದ್ದಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎನ್ನುವುದಾಗಿ. ಇವರು ನನ್ನ ಪರಮ ಕಿಂಕರರು ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಭಕ್ತರ ಅಂತ ಇವರನ್ನು ಇಲ್ಲಿಂದಲೇ ಆಶೀರ್ವದಿಸಿದ್ದೇನೆ. ಆ ಬಳಿಕ ದೇವೇಂದ್ರ ಇಂದ್ರಾದಿ ಸುಮನಸರು ಎರಡು ಕರಗಳನ್ನು ಜೋಡಿಸಿ ತಲೆಯನ್ನು ತಗ್ಗಿಸಿ ನಮಸ್ಕರಿಸ್ತಾ ಇದ್ದಾರೆ. ಇವರು ನನ್ನ ಭಕ್ತರೇ. ಭಕ್ತರನ್ನು ಸಂತೋಷದಿಂದ ಆಶೀರ್ವದಿಸಿದ್ದೇನೆ. ಹಾಗೆಂದು ಸುಮನಸರ ಈ ಸಭೆಯನ್ನು ಉಳಿದು ತಿರುಗಿ ನೋಡಿದೆ ಎಂದಾಗಲೇ ನೆರೆದ ಸಭೆಯೊಳಗೆಲ್ಲರೂ ಎನ್ನಲು ತಾನು ಪರಿಗನು ಎನ್ನಲು ಮೋಗ ವಿರಿಸಿ ಕಾಮಿ ಪರಿಗರು
ಅಸುರರು ಆ ಆ ಮಾಡ್ತಾ ಇದ್ದೆ. ನೆರೆದು ಸಭೆಯುಳು ಎಲ್ಲರೂ ಎನ್ನಳು ಮೋಗವಿರಿಸಿ ಕಾಮಿಪರಿಗರು ಎನ್ನಳು ಮೋಗವಿರಿಸಿ ಕಾಮಿಪರಿಗರು ಅಸುರರು ಏಕಾಂತದಿ ಸ್ಮರಿಸಿ ಯಾಚಿಪರು ಏಕಾಂತದಿ ಸ್ಮರಿಸಿ ಯಾಚಿಪರು ಸಮಮನವಾಂದು ಮರೆ ಮಾಜುವರು ಕೆಲರು ಸಮಮನವಾಂದು ಮರೆ ಮಾಜುವರು ಕೆಲರು ಕಳಕರು ಪಿಡಿಯ ಬಗರು ಪಿಡಿಯ ಬಗರು ಎನ್ನಳು ಮೋಗವಿರಿಸಿ ಕಾಮಿಪರಿಗರು ಎನ್ನಳು ಮೋಗವಿರಿಸಿ ಕಾಮಿಪರಿಗರು ಬಂದು ಕಣ್ಣಲು ಸಭೆಯ ಮಾತಾಡ್ಬೇಡ ನನ್ನ ನೋಡ್ಲಿ ಅಂತ. ಈ ಸೋಮರಸರ ಸಭೆಯನ್ನು ಬಿಟ್ಟು ತಿರುಗಿ ಅಸುರನ ಸಭೆಯನ್ನು ನೋಡಿದಾಗ ನಾನು ಎಲ್ಲಿದ್ದೇನೆ? ಏನು ಆಶ್ಚರ್ಯವಿದೆ. ಇವರೆಲ್ಲರೂ ಹುಚ್ಚರು. ಒಳ್ಳೆದಾಗಿದೆ. ನಾನು ಬೇಕಿರುವಂತ ಆಕಾಂಕ್ಷೆಯಿಂದ ಕತ್ತನ್ನು ಎತ್ತಿ ಸುಮ್ಮಾಲೆಯನ್ನು ಹಾಕುವ ಎನ್ನುವುದಾಗಿ ಮುಂದೆ ಬರುತ್ತಾ ಇದ್ದಾರೆ. ಅಲ್ಲ, ನಾನು ಅದನ್ನೆಲ್ಲ ಆಲೋಚನೆ ಮಾಡುವುದು. ಅವನೇನೋ ಅಲ್ಲ, ಅವನಿಗಿಂತ ನಾನೇ ತಂದ, ನಾನೇ ಮೇನು ಎನ್ನುವಂತ ಅಹಂಕಾರ ಇವರ ತಲೆಯಲ್ಲಿ ಹುಟ್ಟಿಕೊಂಡಿದೆ. ನನ್ನ ಹುಟ್ಟಿನಿಂದ ಇವರೆಲ್ಲರೂ ಏಕಾಂತದಲ್ಲಿ ಸ್ಮರಿಸ್ತಾ ಇದ್ದಾರೆ, ದೇವರಿಗೆ ಹರಿಕೆಯನ್ನು ಹೇಳುತ್ತಾ ಇದ್ದಾರೆ. ಇವರನ್ನು ಮದುವೆಯಾಗಿ ಜೀವನದಲ್ಲಿ ಸುಖವನ್ನು ಅನುಭವಿಸುವುದಕ್ಕೆ ಸಾಧ್ಯವೇ? ಇವರನ್ನು ನಂಬಿದ್ರಾಗ್ಲಿಕ್ಕಿಲ್ಲ. ಹಾಗೆಂದು ಈ ಲಕ್ಷ್ಮಿ ಬೇಕು ಎನ್ನುವುದಾಗಿ ಆಸೆಯಿಂದ ಅಹಂಕಾರದಲ್ಲಿ ಯಾರು ಮುಂದೆ ಬರ್ತಾರೆ ಅಂತವರಿಗೆ ದಕ್ಕುವಳೇ ಈ ಲಕ್ಷ್ಮಿ. ಅಲ್ಲ, ನಾನು ಯಾರಿಗೂ ಬೇಡ ಎನ್ನುವುದಾಗಿ ಅವರು ನನ್ನನ್ನು ದೂರ ಸರಿಸಿದ್ರು ಅಂತಾದ್ರೆ ಅವರನ್ನು ಯಾವ ಕಾಲಕ್ಕೂ ಬಿಟ್ಟವಳು ನಾನು. ಇವರನ್ನಂತೂ ಕಾಣುವಾಗ ಇವರ ಗುಣ ಸ್ವಭಾವವೇನು ಎಲ್ಲವನ್ನು ತಿಳಿದುಕೊಂಡವಳು ನಾನು. ಪಡುಕಡಲ ತಡಿಯಲ್ಲಿ ಕೆಂಪು ಪಸರಿಸುವ ಮುನ್ನವೇ ಗಂಡ ಪೂರ್ತಿ ಹೆಂಡ ಕುಡಿದು ಕಂಡವರ ಹೆಂಡಿನ ಮೇಲೆ ಬಂಡ ಭಾಷೆಯಿಂದ ಆಡುವಂತಹ ಕೇವಲ ಪುಂಡರಿವರು. ಎಂತ ವಿಷಯ ಹೇಳಿದ? ಅದರಲ್ಲಿ ಮುಂಭಾಗದಲ್ಲಿ ನಿಂತುಕೊಂಡು ನಾನೇ ಇದ್ದೇನೆ, ನನ್ನನ್ನು ವರಿಸು ಎನ್ನುವುದಾಗಿ ಮುಂದೆ ಬರ್ತಾ ಇದ್ದಾರಲ್ಲ. ಯಾರವ? ದೊಡ್ಡ ಹೆಣ್ಣು. ನಿನಗೆ ಗೊತ್ತಾಯ್ತಾ ಅವಳಿಗೆ? ಬೇಕಾ? ನಿನಗೆ ಈ ಸಭೆಯಲ್ಲಿ ಇವರೆಲ್ಲರನ್ನು ನೋಡಿ ಇವರ ಮುಖಂಡರಾಗಿ ಮೆರೆಯುತ್ತಿರುವಂತಹ ಬಲಿ ಚಕ್ರವರ್ತಿಯನ್ನು ನೋಡುವಾಗ ಎಂತಹ ಗಾಂಭೀರ್ಯದಿಂದ ಕುಳಿತುಕೊಂಡಿದ್ದಾನೆ. ಇವನನ್ನು ದೂರುವ ಹಾಗಿಲ್ಲ. ಇವನ ಸ್ವಭಾವವೇನು, ಇವನಿಗೂ ನನಗಿರುವಂತಹ ಸಂಬಂಧವೇನು ವಿಸ್ತಾರವಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ.
ಸುತ್ತ ನಿರೀಕ್ಷಿಸುತ್ತ ಎಲ್ಲರಲ್ಲೂ ಉತ್ತಮ ಎನಿಸುವ ಇವ ಎಲ್ಲರಲ್ಲೂ ಉತ್ತಮ ಎನಿಸುವವ ಇವನೊಂದೇ ತರುತ್ತ ಎಲ್ಲರೂ ಚಪ್ಪಾಳೆ ತಟ್ಟಿ ನನಗೆ ಬೀಳ್ತದೆ ಈಗ. ಚಿತ್ತದ ಬಿದರಿದ್ದೆನೆಗ ಭಕ್ತಿಯೇ ಮಾಲೆಯನಿಕೆ ಮಣಿಯುತ್ತ ನಿಂದೆಯ ಚರಣ ಕಾಣತಲಾಗಿ ಶಿರಬ ಬಾಗುತ್ತ ನಿಂದ ಸಿರಿದೇವಿಯಲ್ ಕಾಣುತ್ತ ಸರಸಿಜ ಮಗ ಕರ ಪಿಡಿದು ನಿನ್ನಂತರಿಯ ಪಾರು ಪಾರು ಸಿರಿದೇವಿಯಲ್ ಕಾಣುತ್ತಾಗ ಶ್ರೀದೇವಿ ಸ್ವಾಮಿ ಶ್ರೀದೇವಿ ನೀನು ಭಾಗ್ಯ ಸಂಪನ್ನೆ, ಕಡಲ ಕುವರಿ, ಈಗಿಂದೀಗ ಮದುವೆಯ ಮಂಟಪವನ್ನು ಸೇರಿದವಳು. ಲೋಕಗಳಲ್ಲಿದ್ದಂತಹ ಅದೆಷ್ಟೋ ಮಂದಿಗಳು ಸಮುದ್ರ ಮಥನ ಎನ್ನುವ ಮಹಾ ಕಾರ್ಯಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಈ ಶುಭ ವೇಳೆಯಲ್ಲಿ ನೀನು ಹುಟ್ಟಿ ಬಂದಿರುವ ಈ ಕ್ಷಣವೇ